ವೀಕ್ಷಕರೇ ನಮಸ್ಕಾರ. ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬ ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದಂತಹ ಪರಿಹಾರವನ್ನ ಗಿಟ್ಟಿಸಿಕೊಳ್ಳಲಿದ್ದೀರಿ. ಹಾಗಾಗಿ ಸೂಕ್ಷ್ಮವಾಗಿ ಪ್ರತಿ ಉತ್ತರವನ್ನು ಕೂಡ ಗಮನಿಸಬೇಕು. ಈಗ ಈ ಅಸ್ತಮಾ ಎನ್ನುವಂತಹ ರೋಗ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ವಿರಾಟ ದರ್ಶನವನ್ನು ತೋರಿಸ್ತಾ ಇದೆ. ಆದರೆ ಅದು ಸಣ್ಣ ಸಣ್ಣ ಮಕ್ಕಳಲ್ಲಿ ಅನ್ನೋದೇ ಆತಂಕ. ಇದೇ ಈ ಹೊತ್ತಿನ ವಿಶೇಷ ಕಿಲ್ಲರ್ ಅಸ್ತಮಾ. ನಾನು ಸಾಹಿಲ್. ನನ್ನ ಮಕ್ಕಳನ್ನ ಮೈ ತುಂಬ ಕಣ್ಣಿಟ್ಕೊಂಡು ಕಾಪಾಡ್ತೀನಿ, ಆದರೂ ಕೂಡ ಈ ತರಹದ್ದೊಂದು ರೋಗದಿಂದ ಬಚಾವ್ ಮಾಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿ ದುಃಖ ಪಡುವಂತಹ ಪೋಷಕರೇ ನಮ್ಮ ಕರ್ನಾಟಕದಲ್ಲಿ ಅಸ್ತಮಾ ಎನ್ನುವಂತಹ ರೋಗ ಹೆಂಗೆ ಕಾಡ್ತಿದೆ ಗೊತ್ತಾ? ಆಟ ಆಡೋ ವಯಸ್ಸಲ್ಲೇ ಇನ್ಹೇಲರ್ ಗೋಳು ಮಕ್ಕಳನ್ನ ಕಾಡ್ತಾ ಇದೆ. ಸೈಲೆಂಟ್ ಕಿಲ್ಲರ್, ನಿಶಬ್ದವಾದ ಕೊಲೆಗಾರ. ಮುಗ್ಧ ಕಂದಮ್ಮಗಳಲ್ಲಿ ಹೆಚ್ಚುತ್ತಿದೆ ಉಬ್ಬಸ. ಮಕ್ಕಳಲ್ಲಿ ಅಸ್ತಮಾ ಹೆಚ್ಚಳಕ್ಕೆ ಕಾರಣ ಏನು ಗೊತ್ತಾ? ಬೆಂಗಳೂರಿನ ಮಾಲಿನ್ಯಕ್ಕೆ ಮುಗ್ಧ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಮಕ್ಕಳು ಮಾಡಿರೋ ತಪ್ಪೇನು? ಧೂಳು, ಹೊಗೆ, ವೆಹಿಕಲ್ ಪೊಲ್ಯೂಷನ್ ಎಲ್ಲವೂ ಕೂಡ ಎಫೆಕ್ಟೆಡ್. ಲೈಫ್ ಸ್ಟೈಲು, ಜಂಕ್ ಫುಡ್ಡು ಅಸ್ತಮಾಗೆ ಕಾರಣನಾ? ಮನೆ ಒಳಗಿನ ಧೂಳು, ಸಾಕು ಪ್ರಾಣಿಗಳ ಕೂದಲು ಇವೆಲ್ಲವೂ ಅದಕ್ಕೆ ಕಾರಣನಾ? ಬೂಸ್ಟ್ನಿಂದಲೂ ಅಸ್ತಮಾ ಬರುವ ಸಾಧ್ಯತೆ. ಸಣ್ಣ ನೆಗಡಿ, ಕೆಮ್ಮು ಆಗ್ತಿದೆ, ಉಬ್ಬಸಕ್ಕೆ ಕಾರಣ. ಹವಾಮಾನ ವೈಪರೀತ್ಯದಿಂದಲೂ ಕೂಡ ಈ ತರಹದ್ದೊಂದು ಪ್ರಾಬ್ಲಮ್ ಕಾಡುತ್ತಾ? ತಂಪು ಪಾನೀಯಗಳ ಬಳಕೆಯಿಂದಲೂ ರಿಸ್ಕ್ ಇದೆಯಾ? ನಿರಂತರ ಕೆಮ್ಮು, ಉಸಿರಾಟದ ವೇಳೆ ಶಬ್ದ, ಭಾರಿ ಶಬ್ದ ಕೇಳಿಸಿದ್ರೂ ಕೂಡ ಆಗುತ್ತಾ ಸಮಸ್ಯೆ? ಆರಂಭದಲ್ಲೇ ಟ್ರೀಟ್ಮೆಂಟ್ ನೀಡಿದ್ರೆ ಎಲ್ಲದಕ್ಕೂ ಮದ್ದು.